ಕರಾಚಿಗೆ ಹೋಗಿದ್ದೀನಿ. ಹ್ಮ್. ಅದು ಸರ್ಜಿಕಲ್ ಸ್ಟ್ರೈಕ್ಸ್ ಆಗ ಒಂದು ದಿವಸ ಮೊದ್ಲೇ ಕರಾಚಿಯಲ್ಲಿ ನಾವು ಸರ್ಜಿಕಲ್ ಸ್ಟ್ರೈಕ್. ಉರಿ ಸರ್ಜಿಕಲ್ ಸ್ಟ್ರೈಕ್ಸ್ ಆಯ್ತಲ್ಲ, ಹ್ಮ್ ಹ್ಮ್ ನಮಗ್ ಗೊತ್ತಿರಲಿಲ್ಲ ಸರ್ಜಿಕಲ್ ಸ್ಟ್ರೈಕ್, ಯಾರಿಗೂ ಗೊತ್ತಿರ್ಲಿಲ್ಲ ಬಿಡಿ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಅಂತ. ಅಂತ ಸಮಯದಲ್ಲಿ ಒಂದು ಹೊರಗಡೆ ಬಂದ್ಮೇಲೆ ನಮ್ಗೆ ರಿಯಲೈಸ್ ಆಯ್ತು ಎಂತ ಡೇಂಜರ್ ಸಿಚುಯೇಷನ್ ಅಲ್ಲಿ ನಾವಿದ್ವಿ ಅಂತಾರೆ. ಅಂದ್ರೆ ನಮ್ ಇಂಡಿಯನ್ ಪ್ಲೇನ್ ಅಂದ್ರೆ ಯಾರು ಬಿಟ್ಕೊಡ್ತಾ ಇದ್ರು. ಅಲ್ಲಿ ಲ್ಯಾಂಡ್ ಆದಾಗ್ಲೂ ಅಷ್ಟೇ, ನಮಗೆ ಏರ್ಕ್ರಾಫ್ಟ್ ಲ್ಯಾಂಡ್ ಆಗಿದ ತಕ್ಷಣ ಫುಲ್ ಇಂಡಿಯನ್ ರಿಜಿಸ್ಟ್ರೇಷನ್ VT ಅಂತ ಬರುತ್ತೆ ನಮ್ದೆಲ್ಲ ರಿಜಿಸ್ಟ್ರೇಷನ್ ಬಂದು ಸರೌಂಡ್ ಆದ್ಮೇಲೆ ಆಮೇಲೆ ನಾವು ಹೇಳಿದ್ವಿ ಡಾಕ್ಟರ್ಸ್ ನಾವು ಏರ್ ಆಂಬುಲೆನ್ಸ್ ಅಂತ. ಆಮೇಲೆ ಪೇಷಂಟ್ ಎಷ್ಟೊತ್ತಿಗೆ ಬರ್ತು ಅಂತ ಕಾಯ್ತಾ ಇದ್ವಿ ಒಟ್ಟು, ಲೈಕ್ ಯುನೋ ನಮ್ಗೊಂದ್ ಸ್ವಲ್ಪ ಇದಿರುತ್ತೆ, ಯಾಕಂದ್ರೆ ಯಾವ ಟೈಮಲ್ಲಿ ಹಿಂಗ್ ಯಾರು ರಿಯಾಕ್ಟ್ ಮಾಡ್ತಾರೆ. ಆಸ್ ಪರ್ ಇಂಟರ್ನ್ಯಾಷನಲ್ ಲಾ ಅವ್ರು ಏನು ಮಾಡಂಗಿಲ್ಲ ನಮಗೆ, ಬಟ್ ಇಂಥ ಒಂದು ಸ್ಟ್ರೈಕ್ ಅಂತ ಏನಾದ್ರು ಆದ್ರೆ ಸಡನ್ ಆಗಿ ಆ ಕಡೆ ಹಂಗಾಯ್ತು ಅಂದ್ರೆ ವಿ ಆರ್ ದ ಈಸಿ ಟಾರ್ಗೆಟ್ಸ್. ಅಲ್ಲಿ ನಾವು ಪೇಷಂಟ್ ಇನ್ನೇನ್ ಬಂದ್ರು ಏರ್ಲಿಫ್ಟ್ ಮಾಡೋಣ ಅಂತ ಅವ್ರ ಲೋಡ್ ಮಾಡ್ತಾ ಇದ್ವಿ, ಪಾಸ್ಪೋರ್ಟ್ ಮರ್ತ್ ಬಂದ್ಬಿಟ್ಟಿದ್ದಾರೆ. ಮತ್ತೆ ಅವರು ಮನೆಗೆ ಹೋಗಿ ವಾಪಸ್ ಬರೋ ತನಕ ಒಂದೊಂದು ಕ್ಷಣನೂ ಕೈಯಲ್ಲಿ ಒಂಥರ ಜೀವನ ಕೈಯಲ್ಲಿ ಇಟ್ಕೊಂಡು, ಪ್ಲಸ್ ಪೇಷಂಟ್ ಸೇಫ್ಟಿ, ಪೇಷಂಟ್ ನಾವು ನೋಡ್ಕೊಬೇಕು, ಅವ್ರಿಗೂ ಒಂಥರ ಕಾಮ್ನೆಸ್ ಕೊಡ್ಬೇಕು, ಜೊತೆಗೆ ನಮ್ದು ಏವಿಯೇಷನ್ ಯೋಚನೆ ಮಾಡ್ಬೇಕು, ನಮ್ ಟೀಮ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ಬೇಕು, ರಿಸೀವ್ ಹಾಸ್ಪಿಟಲ್ ಜೊತೆ ಗೊತ್ತಾಗ್ಬೇಕೇನೋ ಆ ಕಮ್ಯುನಿಕೇಶನ್ ಇರ್ಬೇಕು, ಪೇಷಂಟ್ ಕಂಡೀಷನ್ ಏನಾಗ್ತಾ ಇದೆ ಅಂತ. ಜೊತೆಗೆ ಫ್ಯಾಮಿಲಿ ಇರ್ತಾರೆ, ಆ ಫ್ಯಾಮಿಲಿಗಳಿಗೂ ನಾವೊಂದು ಅಶ್ಯೂರೆನ್ಸ್ ಕೊಡ್ಬೇಕು, ಹೌದು ನಾವು ಕರ್ಕೊಂಡು ಹೋಗ್ತೀವಿ, ಎದುರ್ಕೊಂಡ್ಬೇಡಿ, ಟ್ರಸ್ಟ್ ಅಸ್ ಅಂತ.